ನಮಸ್ಕಾರ, ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ. ನಾವಿಂದು ಅಕ್ಕಿ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 2 ಅಚ್ಚು ಇಲ್ಲ 3 ಅಚ್ಚು ಬೆಲ್ಲನ ನೀರು ಹಾಕಿ ಕಾಯೋದಕ್ಕೆ ಬಿಡಬೇಕು. ಇದು ಕಾಯೋ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಗಸಗಸೆನ ಹಾಕಿ ಹುರ್ಕೊಬೇಕು. ಜಾಸ್ತಿ ಹುರ್ಕೊಂಬಾರ್ದು, ಸ್ವಲ್ಪ ಹುರಿಬೇಕು. ಇದು ಹುರಿದಾದ ನಂತರ ಇದನ್ನು ತುರಿದಿಟ್ಕೊಂಡಿರೋವಂಥ ಕಾಯಿ ತುರಿಗೆ ಮತ್ತು ಸೇರಿಸಿ ಅದಕ್ಕೇ ಏಲಕ್ಕಿ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಈಗ ಬೆಲ್ಲ ಕರಗಿದೆ, ಅದನ್ನು ಸೋಸ್ಕೊಂಡು ಇಟ್ಕೊಬೇಕು. ಹೀಗೆ ಸೋಸ್ಕೊಂಡಾದಮೇಲೆ ಅದನ್ನು ಮತ್ತೆ ಕುದಿಯೋದಕ್ಕೆ ಇಡಬೇಕು. ಅದು ಕುದಿಯೋ ಅಷ್ಟರಲ್ಲಿ ಆಗಲೇ ಇಟ್ಕೊಂಡಿರೋಂಥ ಕಾಯಿ ತುರಿ ಮತ್ತು ಗಸಗಸೆ ಏಲಕ್ಕಿನ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಈ ಕಾಯಿ ಹಾಲು ಒಬ್ಬೊಬ್ಬರು ಕುದಿಸಿ ಮಾಡ್ತಾರೆ, ಒಬ್ಬೊಬ್ಬರು ಕುದಿಸ್ದೇ ಮಾಡ್ತಾರೆ. ನಾನಿಲ್ಲಿ ಕುದಿಸಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಇದನ್ನ ಹಬ್ಬ ಆದಮೇಲೆ ಇಲ್ಲ ಹಬ್ಬದಲ್ಲಿ ಮಾಡ್ತಾರೆ. ತುಂಬ ಸಾಂಪ್ರದಾಯಿಕ ಮತ್ತು ಹಳೆ ಅಡುಗೆ. ನೀವು ಕೂಡ ಒಂದ್ಸಲ ಮಾಡಿ ನೋಡಿ. ಈಗ ಸ್ವಲ್ಪ ನೀರು ಸೇರಿಸಿ ರುಬ್ಬಬೇಕು. ಈಗ ರುಬ್ಬಿಟ್ಕೊಂಡಿರೋ ಅಂಥದ್ದನ್ನ ಬೆಲ್ಲ ಕುದಿಯೋಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಸೇರಿಸ್ಬೇಕು. ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಬೇಕಾದ್ರೆ ಸೇರಿಸ್ಕೊಬೋದು. ನಿಮ್ಗೆ ಯಾವ ಅದಕ್ಕೆ ಬೇಕು, ತುಂಬ ಗಟ್ಟಿಗೆ ಬೇಕಾ ಸ್ವಲ್ಪ ತೆಳ್ಳೆ ಬೇಕಾ ನೋಡಿ ನೀರನ್ನು ಸೇರಿಸ್ಬೇಕು. ಈಗ ಸ್ವಲ್ಪ ನೀರನ್ನು ನಾನು ಸೇರಿಸಿದ್ದೀನಿ. ಈಗ ಇದು ಒಂದು ಕುದಿ ಬಂದರೆ ಸಾಕು, ಕುದಿಯೋಕ್ಕೆ ಇಡೋಣ. ಈ ಹಂತದಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಬೇಕು. ಸಿಹಿ ಜಾಸ್ತಿ ಬೇಕು ಅಂದರೆ ಒಂದು ಸಲ ನೋಡಿಬಿಟ್ಟು ಬೆಲ್ಲನ ಸೇರಿಸ್ಕೊಬೋದು. ಇಲ್ಲ ಎಲ್ಲ ಸರಿ ಇದೆ ಅಂದರೆ ಹಾಗೆ ಸಾಕಾಗುತ್ತೆ. ಈಗ ಇದು ಒಂದು ಕುದಿ ಬಂದಿದೆ, ಇದು ಆಗ್ತಾಯಿದೆ. ಒಂದು ಕುದಿ ಬಂದರೆ ಸಾಕು, ಇದನ್ನು ನಿಲ್ಲಿಸ್ಬೋದು. ಇವಾಗ ಮತ್ತೊಂದು ಕಡೆ ಒಂದು ಬಾಣಲಿಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ನೀರಿಗೆ ಸೇರಿಸಿ ತೆಳ್ಳೆ ಮಾಡ್ತಾ ಬರಬೇಕು. ಇದು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಸೇರಿಸ್ಬೇಕು. ಇದು ಶಾವಿಗೆ ಮಾಡ್ಕೊಳ್ಳೋದಕ್ಕೆ. ಅಕ್ಕಿ ಹಿಟ್ಟು ಗಂಟಾಗದೇ ಇರೋ ರೀತಿ ನೀಟಾಗಿ ಒಂದು ಸಲ ಇದನ್ನೆಲ್ಲ ಮಿಶ್ರಣ ಮಾಡ್ತಾ ಬರಬೇಕು. ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಕಾಯಿ ಹಾಲಿಗೆ ಯಾವಾಗಲೂ ಅಕ್ಕಿ ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಕುದಿ ಬರ್ತಾ ಇದೆ. ಕುದಿ ಬರ್ತಾ ಇರುವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಅದನ್ನು ಮಿಶ್ರಣ ಮಾಡ್ತಾ ಬರಬೇಕು. ಗಂಟಾಗದೇ ಇರೋ ರೀತಿ ನಿಧಾನವಾಗಿ ತಿರುವುತ್ತಾ ಬರಬೇಕು. ನಾನಿಲ್ಲಿ ಸೌಟಲ್ಲಿ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ಈಗಲೇ ನೀವು ಮುದ್ದೆ ಕೋಲಲ್ಲಿ ಮಾಡ್ಕೊಬೋದು. ಇದು ಸ್ವಲ್ಪ ಗಟ್ಟಿ ಆದಮೇಲೆ ಮುದ್ದೆ ಕೋಲಲ್ಲಿ ತಿರುಗ್ಬೋದು. ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಎಲ್ಲವನ್ನು ನೀಟಾಗಿ ಮಿಶ್ರಣ ಮಾಡ್ತಾ ಬರಬೇಕು. ಗಂಟು ಆಗಬಾರ್ದು ಮತ್ತು ಅದು ಸೀದೋಗ್ಲಬಾರ್ದು. ನಿಧಾನವಾಗಿ ಹಿಟ್ಟನ್ನು ಹೊಂದಿಸ್ತಾ ಬರಬೇಕು. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಮುದ್ದೆ ಕೋಲಲ್ಲಿ ಈ ರೀತಿ ಹೊಂದಿಸ್ಕೊಬೇಕು. ಸ್ಟವ್ ಉರಿತಾನೆ ಇರಬೇಕು, ಕಮ್ಮಿ ಉರಿಲಿರಬೇಕು. ಈ ರೀತಿ ನಿಧಾನವಾಗಿ ಹಿಟ್ಟನ್ನು ಹೊಂದಿಸ್ಬೇಕು. ನಂತರ ಸ್ವಲ್ಪ ಹೊತ್ತು ತಟ್ಟೆನ ಮುಚ್ಚಿಟ್ಟು ಬೇಯೋದಕ್ಕೆ ಬಿಡಬೇಕು. ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ಕೈಯಲ್ಲಿ ನಿಧಾನವಾಗಿ ನಾದ್ಕೊಂಡು ಬರಬೇಕು. ಚೆನ್ನಾಗಿ ನಾದಿಟ್ಕೊಬೇಕು. ನಾದಿ ಈ ರೀತಿ ಉಂಡೆ ಮಾಡ್ತಾ ಬರಬೇಕು. ಈಗೆಲ್ಲ ಉಂಡೆ ಮಾಡ್ಕೊಂಡಿರೋದನ್ನ ಒಂದು ಇಡ್ಲಿ ತಪ್ಪಲೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು. ನಾವು ಈ ರೀತಿ ಎಲ್ಲ ಉಂಡೆಗಳನ್ನ
ಇಡ್ಲಿ ತಪ್ಪಲೆಲಿಟ್ಟು ಹಬೆಯಲ್ಲಿ ಬೇಯಿಸೋಕ್ಕಿಟ್ಟಿದ್ದೀವಿ. ಇದು ಬೆಂದ ನಂತರ ಶಾವಿಗೆ ಹೊತ್ತು ಒಳ್ಳಿಂದ ನಿಧಾನವಾಗಿ ಈ ರೀತಿ ಶಾವಿಗೆಗಳನ್ನ ಒತ್ಕೊತಾ ಬರಬೇಕು. ಈಗ ಶಾವಿಗೆ ಎಲ್ಲ ಸಿದ್ಧ ಆಗಿದೆ. ಇದಕ್ಕೆ ಕಾಯಿ ಹಾಲನ್ನ ಸೇರಿಸಿ ತಿಂತಾ ಬಂದರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ರುಚಿಯಾದ ಮತ್ತು ಸವಿಯಾದ ಶಾವಿಗೆ ಮತ್ತು ಕಾಯಿ ಹಾಲು ತಿನ್ನೋದಕ್ಕೆ ಸಿದ್ಧ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.